ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈದಾ ಇಲ್ಲದೆ ಬಾಯಲ್ಲಿಟ್ಟರೆ ಕರಗೋ ಅಂಥ ಚಕ್ಲಿ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮೊದಲಿಗೆ ಇಲ್ಲಿ ನಾನು ಇಲ್ಲಿ ಜೈ ಕೇಸರಿ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೇನೆ. 2 ಬಟ್ಲ ಅಕ್ಕಿ ಹಿಟ್ಟು ತೊಗೋತಾ ಇದ್ದೇನೆ ಅಳತೆ ಮಾಡಿ. ಇದಕ್ಕೆ ಆಮೇಲೆ ಓಂಕಾಳು, ಜೀರಿಗೆ, ಕರಿ ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಸೇರಿಸ್ಕೋಬೋದು. ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಬಾಯಲ್ಲಿಟ್ರೆ ಕರಗುತ್ತೆ. ನನಗಿವತ್ತು ಈ ಚಕ್ಲಿ ಮಾಡಿ ತುಂಬ ಖುಷಿ ಐತೆ. ಯಾಕಂದರೆ ಪ್ರತಿ ಸತನೂ ಫೇಲ್ ಆಗ್ತಾಯಿತ್ತು. ಯಾಕಂತಂದರೆ ಸ್ವಲ್ಪ ಉಪ್ಪು, ಆಮೇಲೆ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ. ಖಾರ ಬೇಕು ಅಂತಂದರೆ ಖಾರ, ಬೇಡ ಅಂತಂದರೆ ಪ್ಲೇನ್ ಚಕ್ಲಿ ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಕೊನೆಗೆ ಸ್ವಲ್ಪ ಹಿಂಗನ್ನು ಸೇರಿಸಿ. ಇನ್ನು ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಉದ್ದಿನಬೇಳೆ 2 ಬಟ್ಲಿಗೆ 3/4 ಬಟ್ಲು ಉದ್ದಿನಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು 3-4 ಸರಿ ಅದರಲ್ಲೇ ಹತ್ತತ್ರ ಒಂದು 2 ಬಟ್ಲು ನೀರನ್ನು ಹಾಕಿ ಒಂದು ಸ್ವಲ್ಪ ನೆನೆಸಿಟ್ರಂತೂ ಬೇಗ ಬೇಯುತ್ತೆ. ಉಪ್ಪು ಹಾಕಿ ಒಂದು 5-6 ವಿಸಿಲನ್ನು ಕೂಗಿಸ್ಕೊಳ್ಳಿ. ಕೂಗಿಸ್ಕೊಂಡಾದಮೇಲೆ ಅದರದ್ದು ವಿಸಿಲ್ ತಣ್ಣಗಾದ್ಮೇಲೆ ತೆಗೆದು ಈ ಥರ ಬೇಳೆಯನ್ನು ಸ್ಮ್ಯಾಶ್ ಮಾಡಿದ್ರೆ ಗಟ್ಟಿ ಬೇಳೆ ಇರಬಾರ್ದು, ಹಿಟ್ಟು ಥರ ಆಗಬೇಕು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಿಟ್ಟಿಗೆ ಅದನ್ನು ಸೇರಿಸಿ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ಕಲಿಸ್ಕೊಳ್ಳಿ. ಅಥವಾ ಸ್ವಲ್ಪ ಹೊತ್ತು ಕಾಯ್ದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಏನೂ ಸೇರಿಸೋ ಹಾಗಿಲ್ಲ, ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತಂದರೆ ಉಗುರು ಬೆಚ್ಚಗಿನ ನೀರಿಟ್ಕೊಂಡು ಸ್ವಲ್ಪ ಚುಮ್ಮಿಸ್ಕೊಂಡು ಹಿಟ್ಟನ್ನು ಹದ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮೇಲೆ ತಣ್ಣೀರು ಅಥವಾ ಸೇರಿಸ್ಬೇಡಿ. ಈ ಥರ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿಟ್ಕೊಳ್ಳಿ. ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡು ಈ ರೀತಿ ಚಕ್ಲಿ ಹೊರಡಲಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಹಾಕ್ಕೊಳ್ಳಿ. ಸ್ವಲ್ಪನೂ ಹರಿಯಲ್ಲ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಚಕ್ಲಿ ಹಾಕ್ಕೊಳ್ಳಿ ಅಥವಾ ಮುರುಕು ಹಾಕ್ಕೊಳ್ಳಿ. ಇದು ಈ ಚಕ್ಲಿ ಮೇಕರ್ ನಾನು ಮೀಸೋದಲ್ಲಿ ಒಂದು 4 ವರ್ಷದ ಹಿಂದೆ ತರಿಸಿದ್ದು. ಸುಮಾರು 13-14 ಡಿಸೈನ್ಸ್ ಪ್ಲೇಟ್ ಇವೆ. ಹಾಗೆ ಜಿಲೇಬಿ ಮಾಡೋದು, ಬೇರೆ ಬೇರೆ ಥರದ್ದು ಪ್ಲಾಸ್ಟಿಕ್ ಸಣ್ಣ ಸಣ್ಣ ಪೈಪ್ ಥರ ಕೊಟ್ಟಿದ್ದಾರೆ ನೋಡಿ. ಈ ಥರ ಚಕ್ಲಿ ಸ್ವಲ್ಪನೂ ಕಟ್ಟಾಗಲ್ಲ. ಹಾಕ್ಕೊಂಡು ಎಣ್ಣೆ ಕಾಯಕ್ಕಿಟ್ಟಿದ್ದೇನೆ ನಾನು ಗ್ಯಾಸ್ ಮೇಲೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದ್ದೆ. ಈ ಚಕ್ಲಿಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಬಿಡಿ. ನಿಜ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅದು ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಕೂಡ ಚಕ್ಲಿ ತಿರುಗಿಸದೇ ಇದ್ದರೆ ಒಳ್ಳೆಯದು. ಆನಂತರದಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಒಂದು ಜಾಲ್ ಸೌಟನ್ನು ತೆಗೆದುಕೊಂಡು ಈ ರೀತಿ ನೋಡಿ, ಗರಿ ಗರಿಯಾಗಿದ್ದು ಸೌಂಡ್ ಗೊತ್ತಾಗುತ್ತೆ. ಸೊ ಎಲ್ಲ ಬಬಲ್ಸ್ ಎಲ್ಲ ಹೋಗಾದ ಮೇಲೆ ಏನು ಮಾಡಿ ಅಂತ ಹೇಳಿದರೆ ಚಕ್ಲಿಯನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನಾನು ಇದೇ ರೀತಿ ಎಲ್ಲ ಚಕ್ಲಿಯನ್ನು ಮಾಡ್ಕೊಂಡು ಕರೆದುಕೊಂಡು ಇಟ್ಕೊಂಡಿದ್ದೀನಿ. ಸೊ ಕೊನೆಗೆ ಏನಾಯಿತು ಅಂತಂದರೆ ಈ ಸಣ್ಣ ಸಣ್ಣ ತೂತ 3 ತೂತ ಇರೋದು ಬಿಲ್ಲಿಯಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ ಈ ದಪ್ಪ ಖಾರ ಥರ ಬರುತ್ತೆ, ಆ ಥರನೂ ಕೂಡ ಮಾಡಿ ನೋಡಿದೆ. ತುಂಬ ಚೆನ್ನಾಗಿ ಬರುತ್ತೆ. ಟ್ರಸ್ಟ್ ಮೀ, ಬಾಯಲ್ಲಿಟ್ಟರೆ ಜಿಗಿಯೋದೇ ಬೇಡ, ಅಷ್ಟು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ಬರೀ 2 ಇಂಗ್ರೀಡಿಯೆಂಟ್ಸಿಂದ ಉದ್ದಿನಬೇಳೆ, ಅಕ್ಕಿ ಹಿಟ್ಟು ಪಟಾಪಟ್ ಅಂತ ಏನು ಮಾಡ್ಬೋದು ಅಂತ ಹೇಳಿದ್ರೆ ಚಕ್ಲಿಯನ್ನು ಮಾಡ್ಕೋಬೋದು. ಈ ಚಕ್ಲಿ ರೆಸಿಪಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ನೋಡ್ತಾ ಇರೋರು ಹೊಸದಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಮಳೆಗಾಲಕ್ಕಂತೂ ಮಸ್ತಾಗಿರುತ್ತೆ.
ಚಹಾ ಜೊತೆಗೆ. ಇದನ್ನು ಕೂಡ ಕರೆದಾಯಿತು. ಮುಟ್ಟಿದರೆ ಹಾಗೆ ಮುರಿದೋಗುತ್ತೆ, ಅಷ್ಟು ಹಗುರಾಗಿರ್ತದೆ. ಎಲ್ಲ ಕರೆದಾದ ಮೇಲೆ ತಣ್ಣಗಾದ ಮೇಲೆ ಒಂದು ಕವರಿಗೆ ಹಾಕಿ ಡಬ್ಬಿಯಲ್ಲಿ ಏನು ಮಾಡಿರಿ ಅಂತ ಹೇಳಿದ್ರೆ ಮುಚ್ಚಿಟ್ಕೊಂಡ್ರೆ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ದೊಡ್ಡವ್ರಿಗೆ ಚಹಾ ಜೊತೆಗೆ ಕೊಡ್ಬೋದು.